ಮಂಡ್ಯ ಟಿಕೆಟ್ ಮಿಸ್ ಆದ ಬೆನ್ನಿಗೆ ಸುಮಲತಾ ಅಂಬರೀಶ್ ಅವರ ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಇವತ್ತು ತಮ್ಮ ಆಪ್ತರ ಸಭೆಯನ್ನ ಸುಮಲತಾ ಅಂಬರೀಶ್ ಅವರು ಕರೆದಿದ್ದಾರೆ. ಸುಮಲತಾ ಅವರ ಬೆಂಗಳೂರು ನಿವಾಸದ ಮುಂದೆ ಬೆಂಬಲಿಗರು ಕೂಡ ಜಮಾಯಿಸಿದ್ದಾರೆ. ಅಂಬರೀಶ್ ಅವರ ಫೋಟೋ ಹಿಡ್ಕೊಂಡು ಘೋಷಣೆ ಕೂಗ್ತಾ ಇದ್ದಾರೆ ಸುಮಲತಾ ಅವರ ಬೆಂಬಲಿಗರು. ಜೆಪಿ ನಗರದ ನಿವಾಸದ ಬಳಿ ದೊಡ್ಡ ಸಂಖ್ಯೆಯಲ್ಲಿ ಬೆಂಬಲಿಗರು ಸೇರಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಸುಮಲತಾ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಇದು ನೋಡ್ತಾ ಇದ್ದೀರಿ, ಈ ದೃಶ್ಯ ಏನಿದೆ ಇದು ಸುಮಲತಾ ಅವರ ಬೆಂಗಳೂರಿನ ಜೆಪಿ ನಗರದ ನಿವಾಸ. ಅಲ್ಲಿ ಅಂಬರೀಶ್ ಅವರ ಫೋಟೋ ಹಿಡ್ಕೊಂಡು ಅವರ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿದ್ದಾರೆ. ಇವತ್ತು ತಮ್ಮ ಆಪ್ತರ ಜೊತೆಗೆ ಮಾತುಕತೆಯನ್ನು ಮಾಡಿ, ಬೆಂಬಲಿಗರ ಜೊತೆಗೆ ಮಾತುಕತೆಯನ್ನು ಮಾಡಿ ನಿರ್ಧಾರ ಏನು ಅನ್ನೋದನ್ನು ನಾನು ಮಂಡ್ಯದಲ್ಲಿ ತಿಳಿಸ್ತೀನಿ ಅಂತ ಸುಮಲತಾ ಅಂಬರೀಶ್ ಅವರು ಹೇಳ್ಕೊಂಡಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ನಿನ್ನೆ ವಿಜಯೇಂದ್ರ ಅವರು ಸುಮಲತಾ ಅವರನ್ನ ಭೇಟಿಯಾಗಿದ್ದನ್ನು ನಾವು ಗಮನಿಸಿದ್ವಿ. ಪಕ್ಷಕ್ಕೆ ಸೇರಿ ಅಂತ ಆಹ್ವಾನವನ್ನ ಕೂಡ ಕೊಟ್ಟರು ಅನ್ನೋದನ್ನ ನಂತರ ವಿಜಯೇಂದ್ರ ಹೇಳಿಕೊಂಡ್ರು. ಈಗ ಬೆಂಬಲಿಗರ ಸಭೆ ಕರೆದಿದ್ದಾರೆ. ಸುಮಲತಾ ಅವರ ನಿಲುವು ಮತ್ತು ನಿರ್ಧಾರ ಏನಾಗಿರುವಂಥ ಸಾಧ್ಯತೆಗಳಿದ್ದಾವೆ? ಅಭಿಮಾನಿಗಳು ಏನು ಹೇಳ್ತಾರೆ? ರಕ್ಷತ್, ಸಭೆ ಈಗ ಆರಂಭ ಆಗಬೇಕಾಗಿದೆ. ನೇರವಾಗಿ ಈಗ ಸುಮಲತಾ ಅಂಬರೀಶ್ ಅವರ ನಿವಾಸದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಈಗಾಗಲೇ ನೋಡ್ತಾ ಇದ್ದೀರಿ, ಮಂಡ್ಯದ ಬೇರೆ ಬೇರೆ ಭಾಗದಿಂದ ಆಗಮಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸುಮಲತಾ ಅಂಬರೀಶ್ ಅವರು ಹಿಂದೆ ಸರಿಬಾರ್ದು ಅನ್ನೋದು ಅವರ ಅಭಿಮಾನಿಗಳ ಮಾತು. ಈಗಾಗಲೇ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ನೇರವಾಗಿ ಸುಮಲತಾ ಅಂಬರೀಶ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ಕಾರ್ಯಕರ್ತರ ಸಭೆ ಅಂತ ಏನು ಹೇಳಿದ್ರು, ಕಾರ್ಯಕರ್ತರ ಸಭೆಗೆ ನೇರವಾಗಿ ಆಗಮಿಸಿ ಕಾರ್ಯಕರ್ತರ ಒಕ್ಕರಲ ಅಭಿಪ್ರಾಯವನ್ನ ಕೇಳಿ ತಮ್ಮ ಅಭಿಪ್ರಾಯವನ್ನ ಕೂಡ ತಿಳಿಸೋರು ಇದ್ದಾರೆ. ಇದು ಜೆಪಿ ನಗರದ ನಿವಾಸದ ಮುಂದೆ ಕಾರ್ಯಕರ್ತರ ಹರ್ಷೋದ್ಗಾರ. ನೇರವಾಗಿ ಸುಮಲತಾ ಅಂಬರೀಶ್ ಅವರು ಕಣಕ್ಕೆ ಇಳಿಬೇಕು, ಯಾವುದೇ ಕಾರಣಕ್ಕೂ ಅವರು ಹಿಂದೆ ಸರಿಬಾರ್ದು ಅನ್ನೋ ಒಂದು ಒಕ್ಕರಲ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಆದರೆ ಸುಮಲತಾ ಅಂಬರೀಶ್ ಅವರು ಯಾವ ನಿಲುವನ್ನ ಪ್ರಕಟಿಸ್ತಾರೆ ಅನ್ನೋದು ಸದ್ಯ ಕುತೂಹಲ ಕೇಳಿಸ್ತಾ ಇದೆ. ಈಗಾಗಲೇ ಮಾಧ್ಯಮದ ಮುಂದೆ ಮಾತನಾಡಬೇಕಾದ್ರೆ ಸುಮಲತಾ ಅಂಬರೀಶ್ ಅವರು ಮೈತ್ರಿ ಧರ್ಮವನ್ನು ಪರಿಪಾಲನೆ ಮಾಡ್ತೀನಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದಕ್ಕೆ ಸ್ಟಿಕ್ ಆಗ್ತಾರಾ ಅಥವಾ ತಾವೇನಾದರೂ ಈ ಬಾರಿ ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾರಾ, ಸದ್ಯ ಕುತೂಹಲ ಕೇಳಿಸಿದೆ. ನಿನ್ನೆ ಅಷ್ಟೇ BY ವಿಜಯೇಂದ್ರ ಅವರು ಕೂಡ ಇವರ ನಿವಾಸಕ್ಕೆ ಆಗಮಿಸಿ ಸುಮಲತಾ ಅಂಬರೀಶ್ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸ ಕಾರ್ಯಗಳಿಗೆ ಮುಂದಾಗಿದ್ರು. ಈಗ ಕಾದು ನೋಡಬೇಕಾಗುತ್ತೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಭೆ ಕೂಡ ಆರಂಭ ಆಗುವಂಥದ್ದು ಇದೆ. ರಕ್ಷತ್, ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗೆ. ನೋಡ್ತಾ ಇದ್ದೀರಿ, ಇದು ಜೆಪಿ ನಗರದ ಅಂಬರೀಶ್ ಅವರ ನಿವಾಸ. ಅಲ್ಲಿ ಮಂಡ್ಯದ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಂದ ಆಗಮಿಸಿರುವಂಥ ಅಂಬರೀಶ್ ಅವರ ಅಭಿಮಾನಿಗಳಿದ್ದಾರೆ. ಸುಮಲತಾ ಅವರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಒಂದು, ಮೈತ್ರಿ ಅಭ್ಯರ್ಥಿಯನ್ನು ಬೆಂಬಲಿಸೋದು ಅಥವಾ ತಟಸ್ಥವಾಗಿ ಉಳಿಯೋದು, ಇಲ್ಲದೇ ಇದ್ದರೆ ಮತ್ತೆ ಕಳೆದ ಬಾರಿಯಂತೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು. ಈ 3 ಆಯ್ಕೆಗಳಿದ್ದಾವೆ. ಈ ಆಯ್ಕೆಗಳ ಪೈಕಿ ಸುಮಲತಾ ಅವರು ಯಾವುದನ್ನ ಆಯ್ದುಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಸುಮಲತಾ ಅವರು ತೆಗೆದುಕೊಳ್ಳುವಂಥ ನಿರ್ಧಾರದ ಬಗ್ಗೆ ಮಂಡ್ಯದಲ್ಲೂ ಕೂಡ ಕುತೂಹಲ ಇದೆ. ಯಾಕಂತಂದ್ರೆ ಕಳೆದ ಬಾರಿ ಆ ಜಿದ್ದಿನ ಪೈಪೋಟಿಯ ಮಧ್ಯೆ ಗೆದ್ದು ಬೀಗಿದವರು ಸುಮಲತಾ ಅಂಬರೀಶ್. ಈ ಬಾರಿ ಪರಿಸ್ಥಿತಿ ಬದಲಾಗಿದೆ. ಕಳೆದ ಬಾರಿ ಸುಮಲತಾ ಅಂಬರೀಶ್ ಅವರನ್ನ ಬೆಂಬಲಿಸಿದಂಥ ಬಿಜೆಪಿ ಇವತ್ತು ಜಾತ್ಯತೀತ ಜನತಾದಳದ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಮೈತ್ರಿ ಅಭ್ಯರ್ಥಿಯಾಗಿ HD ಕುಮಾರಸ್ವಾಮಿ ಕಣದಲ್ಲಿದ್ದಾರೆ. ಸೊ ಈ ಬಾರಿ ಸುಮಲತಾ ಅವರು ತೆಗೆದುಕೊಳ್ಳುವಂಥ ನಿರ್ಧಾರ ಏನಿರುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ನಿನ್ನೆ ಸುಮಲತಾ ಅಂಬರೀಶ್ ಅವರು ಮಾತನಾಡಿದರು. ಆ ಸಂದರ್ಭದಲ್ಲಿ ಇವತ್ತಿನ ಮೀಟಿಂಗ್ ಅಲ್ಲಿ ನಾನು ಅಭಿಪ್ರಾಯವನ್ನು ತೆಗೆದುಕೊಳ್ತೀನಿ ಅಂಬರೀಶ್ ಅವರ ಅಭಿಮಾನಿಗಳ ಜೊತೆಗೆ. ಆ ನಂತರ
ಮಂಡ್ಯದಲ್ಲಿ ನನ್ನ ನಿರ್ಧಾರವನ್ನು ತಿಳಿಸ್ತೀನಿ, ಮಂಡ್ಯದಲ್ಲಿ ನನ್ನ ನಿರ್ಧಾರವನ್ನು ಪ್ರಕಟಿಸ್ತೀನಿ ಅಂತ ಸುಮಲತಾ ಅವರು ಹೇಳ್ಕೊಂಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.